ನಾವು ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದೇ ಇದ್ರೆ, ಅದನ್ನು ಮುಚ್ಚದೇ ಇದ್ರೆ, ಮುಂದಿನ ದಿನಗಳಲ್ಲಿ ಚಾಮರಾಜಪೇಟೆಯಲ್ಲಿ ಇರುವಂತಹ ಒಂದು ಮಸೀದಿ ಪಕ್ಕದಲ್ಲೇ ಹಂದಿ ಮಾಂಸದ ಅಂಗಡಿ ನಮ್ಮ ದೇವಸ್ಥಾನ ಅಪವಿತ್ರ ಮಾಡೋದಾದ್ರೆ ನಾವ್ಯಾಕೆ ವಿರುದ್ಧ ಹೋರಾಟ ಮಾಡೋಣ? ಅದನ್ನು ತೆಗಿಬೇಕು, ಅದನ್ನು ತೆಗಿಲೇಬೇಕು ಅಂತನ್ನುವಂತದ್ದು ಹೇಳ್ತಾ ಇದ್ದೀನಿ. ಒಂದು ಪಶು ಚಿಕಿತ್ಸೆ ಆಸ್ಪತ್ರೆ ಇದೆ, ದನಗಳ ದವಾಖಾನೆ ಇದೆ. 3 ವರ್ಷದ್ರಿ 100 years ಪ್ರತಿನಿತ್ಯ 50 ಆಕಳು, ಎಮ್ಮೆ, ಎಲ್ಲಾ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾರಲ್ಲಿ ನಡೀತಾ ಇದೆ, ಚಾಲ್ತಿ ಇದೆ. ಅಲ್ಲಿ ನಡೀತಾ ಇರುವಂತಹ ದೊಡ್ಡ ಜಾಗವನ್ನೇ ಗಮನಿಸೋಗೋಸ್ಕರ ಈ ಮಹಾಶಯ, ಈ ಸಚಿವರು ಅದನ್ನ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸಿದ್ದರಾಮಪ್ಪ ಏನಾರಲ್ಲ, ಅವ್ರ ಬದಲೇ ಹೊಂಟ ಇಲ್ಲ. ಸೊ ಅವರೇ ಇನ್ಯಾಕ್ರಿ ನಮಗೆ ಕೇಳೋದು ಅಂತ ಟ್ರಾನ್ಸ್ಫರ್. ಅಲ್ಲಿ ಡಾಕ್ಟರು, ಅಲ್ಲಿ ನರ್ಸುಗಳು, ಅಲ್ಲಿ ಕಂಪೌಂಡರ್ ಹೇಳಿದ್ರು, ಮೊದಲಿಗೆ ನಾವೆಲ್ಲವೂ ದಿನನಿತ್ಯ ಉಪಚಾರ ಮಾಡ್ತಾ ಇದ್ದೀವಿ, ನೋಡಿ ಎಷ್ಟು ಪಶುಗಳು ಬರ್ತಾ ಇದೆ ನೋಡಿ, ಇದನ್ನು ಎಲ್ಲೋ ಸತ್ತು ಮಾಡ್ತಾ ಇದ್ದಾರೆ. 100 ವರ್ಷಕ್ಕಿರುವಂತೆ ಅಳ್ತಾ ಇದ್ದಾರೆ ಇದ್ದಂತವ್ರು ಎಲ್ಲರೂ ಡಾಕ್ಟರ್ ಕೊನೆಗೆ ಅದರ ವಿರುದ್ಧ ಹೋರಾಟ ಮಾಡಿದೀವಿ, ಕೇಸ್ ಹಾಕಿದೀವಿ, ಸ್ಟೇ ತಂದೀವಿ, ರದ್ದಾಗಿ ಇವತ್ತು ಪಶು ದವಾಖಾನೆ ಇವತ್ತು ಉಳಿದಿದೆ. ಇಂಥವು ಎಷ್ಟು ಮಾಡಿದಾರೋ ಗೊತ್ತಿಲ್ಲ, ಎಷ್ಟು ರೀತಿಯ ಕಬಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ. ನಮ್ಮ ಶರೀರ ಕಣ್ಣಾಗ್ಬೇಕು, ನಮ್ಮ ಶರೀರ ಕಿವಿಯಾಗ್ಬೇಕು. ಇವತ್ತಿನ ದಿನ ಏನೇನು ಆಗ್ತಾ ಇದೆ ಅನಾಹುತಗಳಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಇತ್ತೀಚೆಗೆ 1 ವಾರದ ಹಿಂದೆ ದಾವಣಗೆರೆ, ಬೆಂಗಳೂರಿನಲ್ಲಿ ಗಾಂಜಾ ಮಾಫಿಯಾವನ್ನು ಹಿಡಿದ್ರು. ಸುಮಾರು 5 ಕೋಟಿ ರೂಪಾಯಿಯ ಗಾಂಜಾವನ್ನು ಹಿಡಿದ್ರೆ ನಮ್ಮ ಸಚಿವ ಮಹಾಶಯರ ಪೇರು ಕೂಡ ಸಿಕ್ಕಿ ಹಾಕ್ಕೊಂಡ್ರೆ. ಅವರು ಕೂಡ ಗಾಂಜಾ ಲಿಂಕ್ ನಲ್ಲಿದ್ರು, ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಮಾನ್ಯ ಸಚಿವರೇ ಇದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ಯಾಕೆ ಪ್ರಾರಂಭಿಸ್ಕೊಂಡಿದ್ರಿ ಅಂದ್ರೆ, ನೀವು ಗಾಂಜಾ ಈ ಮಾದಕ ದ್ರವ್ಯಗಳನ್ನು ಸಪ್ಲೈ ಮಾಡೋದ್ರ ಯಾರ್ಯಾರಿದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ, ಅವರಿಗೆ ಪ್ರೇರಣೆ, ಅವರಿಗೆ ಬಂಡವಾಳ ಹಾಕಿ ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಈಗ ಅನೇಕ ಇವತ್ತು ಚಾಮರಾಜಪೇಟೆಯಲ್ಲಿ ಇರುವಂತಹ ಮೈದಾನ ಹೋರಾಟ ಆಗಿ RSS ಮೆರವಣಿಗೆ, RSS ಪಥಸಂಚಲನಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಸರ್ಕಾರಿ ಜಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಿರಿ. ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಸರ್ಕಾರಿ ಜಾಗ, ಕಾರ್ಪೊರೇಷನ್ ಜಾಗ ಅಂತನ್ನುವಂಥ ಡಿಕ್ಲೇರ್ ಆದಮೇಲೆ ಅಲ್ಲಿ ವರ್ಷಕ್ಕೆ ಒಮ್ಮೆ ನಮಾಜ್ ಮಾಡ್ತಾರೆ. ಸರಿ ಮಾಡಿ, ನಮಾಜ್ ಮಾಡಿ, ನಮ್ದೇನ ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ಗಣೇಶೋತ್ಸವ, ಸಾರ್ವಜನಿಕ ಗಣಪತಿಯನ್ನು ಪೂಜೆ ಮಾಡಕ್ಕೆ ಯಾಕೆ ಅವಕಾಶ ಇಲ್ಲ? ಏನ್ ತೊಂದರೆ? ಚಾಮರಾಜಪೇಟೆಯಲ್ಲಿ ನಡೆದಂಥ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ, ಅಯ್ಯಪ್ಪ ಭಕ್ತರ ಮೇಲೆ ನಡೆದಂಥ ದೌರ್ಜನ್ಯ, ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿ ನುಸುಳಿಕೋರರನ್ನು ತಕ್ಷಣ ಹೊರಹಾಕಬೇಕು, ಈ ಎಲ್ಲ ಹಿಂದೂ ಸಮಾಜದ ಮೇಲೆ ನಡೀತಿರುವಂಥ ದೌರ್ಜನ್ಯವನ್ನು ಪ್ರತಿಭಟಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಒಂದು ಭಾರಿ ಪ್ರತಿಭಟನೆ ನಡೀತು. ಫ್ರೀಡಂ ಪಾರ್ಕ್ನಲ್ಲೇನು ಇವತ್ತು ಈ ಕಾರ್ಯಕ್ರಮ ನಡೀತು, ಇವರ ಬೇಡಿಕೆಗಳೇನೆಂದರೆ, ಅಕ್ರಮ
ಬಾಂಗ್ಲಾದೇಶಿ ನುಸುಳುಕೋರರನ್ನು ತಕ್ಷಣ ರಾಜ್ಯದಿಂದ ಹೊರಗಡೆ ಹಾಕಬೇಕು. ನಕಲಿ ದಾಖಲೆ ಜಾಲವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು. ಈ ಅನ್ಯಾಯಕ್ಕೆ ಸಹಕಾರ ಮಾಡುವಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಹಿಂದೂಗಳ ಮೇಲೆ ನಡೀತಿರುವಂಥ ದೌರ್ಜನ್ಯ ತಕ್ಷಣ ನಿಲ್ಲಬೇಕು. ಅಕ್ರಮ ಜಾಲವನ್ನು ಭೇದಿಸುವಂಥ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕು. ಹೀಗೆ ಹಿಂದೂಗಳ ಮೇಲೆ ಬಹಿರಂಗವಾಗಿ ದೌರ್ಜನ್ಯ ನಡೀತಾ ಇರುವಂಥ ವ್ಯಕ್ತಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥ ಪುನೀತ್ ಕೆರೆಹಳ್ಳಿ ಇರ್ಬೋದು, ಸಂತೋಷ್ ಕಾರ್ಕಾಳ್ ಇರ್ಬೋದು, ಡಾಕ್ಟರ್ ನಾಗೇಂದ್ರಪ್ಪ ಅವರು, ಈ ರೀತಿ ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ರಕ್ಷಣೆ ನೀಡಬೇಕು. ಈ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ನಡೆದಿದೆ ಬಂಧುಗಳೇ. ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೆದಾಗ ಅದನ್ನು ಪ್ರತಿಭಟಿಸುವುದು ನಮ್ಮೆಲ್ಲರ ಕರ್ತವ್ಯ.